ಮಾನ್ಯ ಮುಖ್ಯಮಂತ್ರಿಗಳೇ, ತಾವು ಕೊಪ್ಪಳಕ್ಕೆ ಬರುತ್ತಿರುವುದು ಸಂತೋಷದ ಸಂಗತಿ. ನಿಮ್ಮ ಬರುವಿಕೆಗಾಗಿ ಕೊಪ್ಪಳವು ಮದುವಣಗಿತ್ತಿಯಂತೆ ಸಿಂಗಾರಗೊಂಡು ನಿಮ್ಮನ್ನು ಸ್ವಾಗತಿಸಲು ಸಜ್ಜಾಗಿ ನಿಂತಿದೆ. ಆದರೆ ಕೆಲವು ಮಹತ್ವದ ಕೆಲಸಗಳು ಆಗದೆ ನೆನೆಗುದ್ದಿಗೆ ಬಿದ್ದಿದ್ದು ಇದು ಹಳೆಯ ಮಾತು. ಇದರಲ್ಲಿ ಕೊಪ್ಪಳ ನಗರ ವ್ಯಾಪ್ತಿಯಲ್ಲಿರುವ ಸ್ವಾಮಿ ವಿವೇಕಾನಂದ ಶಾಲೆಯ ಹತ್ತಿರದ ಗೇಟ್ ನಂಬರ್ 63ರ ಕೆಳ ಸೇತುವೆ ನಿರ್ಮಾಣ ಕಾಮಗಾರಿಯು ಒಂದೇ ರಸ್ತೆಯನ್ನು ಹೊಂದಿದ್ದು, ಈ ರಸ್ತೆಯನ್ನೇ ನಂಬಿರುವ ಸಾವಿರಾರು ಕುಟುಂಬಗಳಿಗೆ, 10 ಹಳ್ಳಿಗಳಿಗೆ ದೊಡ್ಡ ತಲೆನೋವಾಗಿದೆ. ಇದಕ್ಕಾಗಿ ಹೋರಾಟ ನಡೆದು ಕೊಪ್ಪಳ ಎಂಪಿ ಅವರ ಮನೆಯ ಮುಂದೆ ಧರಣಿ ನಡೆಸಿದ ಸಂದರ್ಭದಲ್ಲಿ ಸಂಸತ್ ಸದಸ್ಯರು ಕೆಳ ಸೇತುವೆ ಕಾಮಗಾರಿಯನ್ನು ಪೂರ್ಣಗೊಳಿಸಿಕೊಡುವುದಾಗಿ ಹೇಳಿದ್ದಾರೆ. ಜೊತೆಗೆ ತುರ್ತಾಗಿ ಸಂಚಾರಕ್ಕೆ ಅನುಕೂಲ ಆಗುವಂತೆ ಕೆಳ ಸೇತುವೆ ನಿರ್ಮಾಣ ಕೆಲಸವನ್ನು ಪ್ರಾರಂಭಿಸಿದ್ದರು. ಆದರೆ ಸದ್ಯಕ್ಕೆ ಈಗ ಅದು ಕೂಡ ನಿಂತಿದ್ದು ಸಾರ್ವಜನಿಕರಲ್ಲಿ ಆತಂಕವನ್ನು ಸೃಷ್ಟಿ ಮಾಡಿದೆ. ಇದು ಬೇಗ ಪೂರ್ಣಗೊಳ್ಳಬೇಕು. ಈ ಕುರಿತಂತೆ ಕಾಳಜಿ ವಹಿಸಿ ಕ್ರಮ ಕೈಗೊಳ್ಳಬೇಕು. ಜನಪ್ರತಿನಿಧಿಗಳು ಹಾಗೂ ಸರ್ಕಾರ ಆಡಿದಂತೆ ಕೆಳ ಸೇತುವೆ ನಿರ್ಮಾಣ ಕಾಮಗಾರಿಯನ್ನು ಪೂರ್ಣಗೊಳಿಸುವ ಮೂಲಕ ಸರ್ಕಾರ ತಮ್ಮ ಮಾತನ್ನು ಉಳಿಸಿಕೊಳ್ಳುತ್ತದೆಯೇ ಎಂದು ಕಾದು ನೋಡಬೇಕಾಗಿದೆ. ಹೇಳ್ರಿ. ಅದೇ ಈ ದಾರಿ ಅಡ್ಡಾಡಕ್ಕೆ ಭಾಳ ತೊಂದರೆ ಆಗ್ಯದ. ಈ ಸುಮಾರು ಮೊನ್ನೆ ಒಂದು 8 ದಿವಸದಿಂದ ಮಾಡಿದ್ರು, ಅದು ಹೌದಾಗ್ಲಲ್ಲ ಅಲ್ಲಾಗ್ಲಲ್ಲ. ಅದಕ್ಕಾಗಿ ಇದು ಅರ್ಜೆಂಟ್ ಮಾಡಿ ಕೊಡ್ಬೇಕಂತ ಕೇಳ್ಕೊಳ್ಳೋದು. ಎಷ್ಟು ವರ್ಷ ಆಯ್ತಿದ್ದು? ಇದು 8-9 ವರ್ಷ ಮೇಲೆ ಆಯ್ತು. ಹಿಂಗೆ ನೆನಗುದಿಗೆ ಬಿದ್ದು? ಹಾಂ, ಹೌದಾ? ಈಗ ಪೆಂಡಿಂಗ್ ಬಿದ್ದು ಬಿಡುತ್ತೆ ಮೊದಲಿಂದ. ಕುಷ್ಟಗಿ ರೋಡ್ ಆತೈತೆ ಅಂದ್ರೆ ಅದಾಗಿ ಹೋಯ್ತು, ಇದು ಆಗ್ಲಲ್ಲ. ಹಾಂ. ಈಗ ನಿಮ್ದೇನು ಒತ್ತಾಯ ಏನು? ಒತ್ತಾಯ ಅರ್ಜೆಂಟ್ ಇದು ಆಗ್ಬೇಕು. ಅಡ್ಡಾಡಕ್ಕೆ ಇವಾಗ ತೊಂದರೆ ಐತೆ ಭಾಳ. ಮನೆ ಶುರು ಮಾಡಿದ್ದೀರಲ್ಲ? ಮಾಡಿದ್ರು ಆತೈತೆ ಅಂದ್ರೆ ಮತ್ತೆ ಪೆಂಡಿಂಗ್ ಬಿದ್ದು ಬಿಡಿ. 10-12 साल हुआ सर, खोद रहे नहीं, तोड़ रहे नहीं, कुछ भी कर रहे नहीं. ये रेल का ब्रिज डाले बना है, आगे रास्ता जाने भी दे रहे नहीं, आने भी दे रहे नहीं. यहाँ उम्र है सो लोगों को, शुगर पेशेंट को, वो लोगों को बहुत तकलीफ होती है आने जाने में, रेल की पटरी जाने में. पार करना बोले तो जान को बहुत खतरा है. क्या अगर ये ब्रिज नहीं बना बोले तो जान भी जा सकती. सब लोगों को बहुत तकलीफ हो रही. गवर्नमेंट वाले कहीं को नहीं करे, समझ में नहीं आ रहा. एक भी ऑफिसर आता नहीं. इसके बच्चों को तकलीफ होती. सब स्कूल के बच्चों को आने जाने में दिक्कत होती, बहुत तकलीफ होती. स्कूल को नजदीक होता, लेकिन रेल की ऊपर से जाना बोले, पटरियों के ऊपर से तकलीफ होती. सर चालू हो गया था काम? चालू हुआ था सब. कौन क्या वकील साहब रुकाएगा? तो चालू नहीं करे बोले तो पूरे हमें वार्ड वाले मिल को स्ट्राइक करने वाले सब. फिर भी ऐसा? हाँ. ओके, थैंक यू.